ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದ್ದೀರಿ ಅಂತ ನಾನು ಕೂಡ ಆರಾಮದ್ದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 6:30 ಆಗೈತೆ ನೋಡಿ. ಇವಾಗ ಎದ್ದೀನಿ. ಎದ್ದು ಮಾರಿ ತಕ್ಕೊಂಡು ಜಸ್ಟ್ ಲಾಗ್ ಚಂದ ನೋಡಿ. ಇನ್ನೂ ಏನೂ ಕೆಲಸ ಇಲ್ಲ. ಅಂಗಳ ಕಸ ಗುಡಿಸ್ಬೇಕು, ಉಷ್ಟು ಮನೆ ಕಸ ಗುಡಿಸ್ಬೇಕು. ಬಾಂಡೆ ಮಾತ್ರ ಭಾಳ ಇಲ್ಲ. ಉಸು ಒಂದು ಪುಟ್ಟು ಬಾಂಡೆ ತಿಕ್ಕಿಟ್ಟಿನ ಸಟ್ ಮಾಡಬೇಕು. ಇವತ್ತು ಒಂದು ಕಡೆ ಮದ್ವೆಗೆ ಹೋಗ್ಬೇಕು ನೋಡಿ. ಇವತ್ತು ಮದುವೆ ಐತೆ, ಮದ್ವೆಗೆ ಹೋಗ್ಬೇಕು. ಅಕ್ಕ ಅವ್ವ ಮದ್ವೆಗೆ ಬರ್ತಾರ. ಅಕ್ಕ ಅಡ್ವಾನ್ಸ್ ಹೋಗ್ಯಾವಡಿ. ಅಕ್ಕಾರ ಹೆಣ್ಮಗಳು ಮಗನ ಮದುವೆ ಐತ್ರಿ. ನಮ್ಮ ಅಕ್ಕನ ಹೆಣ್ಮಗಳು ಅಂದ್ರೆ ಎರಡನೇ ಅಂತ ಇರ್ತಾರಲ್ಲ, ಅವ್ರದ್ದು ಮದುವೆ ಐತಿ. ಮುದ್ದೆ ಬಾಳ್ದವ್ರಿ ಅವ್ರು ಹೇಳ್ಯಾರ ಮದುವೆಗೆ. ಶ್ರಾವಣ್ ಕುಮಾರ್ ಸಾಲಿ ತಾಕೈತ್ರಿ ಅವ್ರ ಮದುವೆ. ಎಂ ರೆಡ್ಡಿ ಮಲ್ಲಮ್ಮ ಗುಡಿ ಆಗೈತಿ ಮದುವೆ. ಹೋಗ್ಬೇಕು, ರೆಡಿ ಆಗ್ತೀವ್ರಿ. ಇವತ್ತು ಶ್ರಾವಣ್ ಕುಮಾರದು ವ್ಯಾನ್ಯಾಗ ಹೋಗ್ಬೇಕಂತ ಮಾಡೀನಿ. ಶ್ರಾವಣ್ ಕುಮಾರ್ ವ್ಯಾನ್ಯಾಗ ಹೋದ್ರೆ ಸೀದಾ ಅಲ್ಲಿ ಹೋಗೇ ಬಿಡ್ತಾರೆ ನೋಡಿ. ಇವನು ಎದ್ದು ಬಂದು ನೋಡಿ. ಇವಾಗ ಬರೀ ಹುಸು ಮನೆ ಕಸ ಹೊಡ್ಕೊಂಡು ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ಎಲ್ಲ ಕೆಲಸ ಮುಗಿಸ್ಕೊಂಡು ಗುಡ್ ಮಾರ್ನಿಂಗ್ ಬರ್ರಿ ನೋಡ್ರಿ. ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ಪೈನ ಎಲ್ಲ ಮನೆ ಕಸ ಗುಡಿಸಿದೆ. ಟೈಮ್ 7:30 ಆಯ್ತು ನೋಡಿ. ಶ್ರಾವಣಿ ಎಲ್ಲ ಬ್ಯಾಗ್ ರೆಡಿ ಮಾಡ್ಯಾರ ನೋಡಿ. ಇಬ್ರು ಸಾಲಿಗೆ ಹೋಗಕ್ಕ. ನಮ್ಮದು ಎಲ್ಲ ಕ್ಲೀನ್ ಆಗೈತೆ. ಅವಿಷ್ಟು ನೀನು ಹೊಲ್ದಿದ್ನೆಲ್ಲ ಅವು ನೋಡಿ. ಇದು ಒಂದು ಪರದೆ ಸ್ಟ್ಯಾಂಡಿಗೆ ಹಾಕ್ಬೇಕಂದ ನೀನು ಅಷ್ಟು ಬಟ್ಟೆ ಸೆಟ್ ಮಾಡಿ ಆಗಲಿಲ್ಲ ನೋಡಿ. ಇವತ್ತು ಆಗೋದಿಲ್ಲ ನೋಡ್ರಿ. ಮನ್ಯಾಗೂ ಎಲ್ಲ ಕ್ಲೀನ್ ಆಗೈತಿ. ಇವಾಗ ನೀರು ಬಂದವು, ನೀರು ತುಂಬಬೇಕು. ಇವರಿಬ್ರು ಜಾಕ ಅಡಿಗೆ ಶ್ರಾವಣಿಗೆ ಏನಾರ ಮಾಡ್ಬೇಕ್ರಿ. ನಾಳೆ ಮದುವೆಗೆ ಹೋಗ್ತೀನಿ, ನಾಷ್ಟ ಮಾಡಿಬಿಡ್ತೀನಿ ರೀ. ಒಂದಿಟ್ಟು ಇಲ್ಲಿಕ ಪಲಾವ್ ಮಾಡಿಬಿಡ್ತೀನಿ. ನಾಷ್ಟ ಬುತ್ತಿ ಸರಿಯಾಗಲ್ಲ. ಪಲಾವ್ ಮಾಡಿದ್ರೆ ಉಣ್ಣೋಕ್ಕೂ ಆಗುತ್ತಾ, ಬುತ್ತಿ ಆಗುತ್ತೆ ನೋಡಿ. ಒಂದಿಷ್ಟು ಬಾಂಡೆ ಅದಾವು. ಎಲ್ಲರೂ ಬೀರಪ್ಪನ ದರ್ಶನ ಮಾಡ್ಕೊರಿ. ಬರ್ರಿ, ಇವಿಷ್ಟು ಬಾಂಡೆ ತಿಕ್ತೀನಿ. 7:30 ಆಗೇ ಬಿಡ್ತೀವಿ. ಟೈಮ್ ಹೆಂಗೆ ಹೋಗುತ್ತೋ ಗೊತ್ತೇ ಆಗಲ್ಲ ನೋಡಿ. ನಡಿ ಏನಿಲ್ಲಮ್ಮ ಹಿಂಗೆ ಅವು ಬಿಡ್ಲಿಕ್ಕ ಕೈ ಬಿಡು. ಕುರ್ಚಿ ಕೊಡೋಣಕತ್ತಾಡ್ರಿ, ಕೊಡಲಾಗ್ಯಾನ್ರಿ ಇವ ಶ್ರಾವಣ. ಕಾಯಿಪಲ್ಲೆ ಬಂದೈತೆ ನೋಡ್ರಿ ಮಾರಾಕ. ನೋಡ್ರಿ ಶ್ರಾವಣಿನೂ ಸ್ಕೂಲಿಗೆ ಹೋದ್ಲು. ಶ್ರವಣ್ ಕುಮಾರ್ ರೆಡಿ ಆಗ್ಯಾನ್ರಿ ಸ್ಕೂಲಿಗೆ. ನಾನು ಕೂಡ ಶ್ರವಣ್ ಕುಮಾರ್ ಸ್ಕೂಲ್ ತಾಕೈತ್ರಿ. ಅದು ಎಂ ರೆಡ್ಡಿ ಮಲ್ಲಮ್ಮ ಮಂಟಪದಾಗ ಐತಿ ಲಗ್ನ. ಅಲ್ಲೇ ಹೋದ್ರಾತ್ ವ್ಯಾನಿಗಂತ ಜಲ್ದಿ ತಯಾರಾಗೀನಿ. ಇನ್ನು ಬಟ್ಟೆ ಬಾಂಡೆ ಇಟ್ಟೀನಿ. ಅವ್ರಿಗೆ ನಾಷ್ಟ ಮಾಡಿದೆ. ಆಕಿ ಡಬ್ಬಿ ಕಟ್ಕೊಂಡು ತಿಂದು, ಇವನು ತಿಂದು ಗುಳಿಗೆ ನುಂಗಿದ. ನಾನು ಕೂಡ ನಾಷ್ಟ ಮಾಡಿ ರೆಡಿಯಾಗಿ ನೋಡಿ. ಅವಸರು ಬುಸ್ರ ಸೀರೆ ಇಟ್ಕೊಂಡಿನಿ. 9ಕ್ಕೆ 3 ನಿಮಿಷ ಕಮ್ಮಿ ಐತಿ. ಬರೀ ಮದುವೆ ಹೋಗೋನು. ಅಲ್ಲೆಲ್ಲ ಮದುವೆ ಲಾಗು ಶೇರ್ ಮಾಡಿರ್ತೀನಿ. ಇದೇ ಸೀರೆ ನನಗೆ ಒಂದು ಕುಂದಿರುತ್ತಾ ಇಟ್ಕೋತೀನಲ್ಲ. ಯಾವಾಗಾದರೂ ಇದನ್ನ ಉಟ್ಕೊಂಡಂಗಾಗತ್ತೆ ರೀ. ನಾವು ಒಬ್ಬು ಅಂತ ಸೀರೆ ಉಟ್ಕೊಂಡಂಗೆ ನೋಡಿ. ಇದು ದೀಪಾವಳಿ ಹಬ್ಬದಾಗ ಅನ್ನ ಕೊಡ್ಸಿದ್ದೀನಿ ರೀ. ಮೆತ್ತಗೆ ಸ್ನೇಹಿತರೆ ಚಲೋನು ಕುಂದಿರುತ್ತೆ ರೀ. ಈ ಥರ ಹೊಲ್ಕೊಂಡು ನೋಡಿ. ಬ್ಲೌಸು ಉತ್ತು ಇಟ್ಟು ಹೊಲ್ಕೊಂಡಿನಿ. ಚೆಂದ ಆಗೈತಿ ರೀ. ಆದ್ರೆ ಹಿಂಗಾಗಿ ನೋಡಿ ಪೈನೆಲ್ಲ ಲುಕ್ ಹಿಂಗೈತೆ ನೋಡಿ. ನಂದು ಈ ಥರ ರೆಡಿ ಆಗೀನಿ. ಶ್ರಾವಣಂದು ಅಲ್ಲೇ ಮದುವೆ ಕರ್ಕೊಂಡು ಹೋದ್ರಂತೆ. ಅವು ಜೀನ್ಸ್ ಪ್ಯಾಂಟ್ ಅಂಗಿ ಹಾಕಿ ನೋಡಿ. ಅಲ್ಲೇ ಸಾಲಿಗೆ ಕಳಿಸಿ ಮಧ್ಯಾಹ್ನ ಕರ್ಕೊಂಡ್ರ ತವ ಬರ್ತಾಳ ಅಕ್ಕ ಬರ್ತಾಳ ಅಂತೇಳಿ ಬರೀ ಟೈಮ್ ಆಗೈತೆ. ಕ್ಯಾರಿ ಬತ್ತಾಕ ನಮಗೊಂದು ಕ್ಯಾರಿ ಬ್ಯಾಗ್ ಒಂದು ಕೈಯಾಗಿರ್ಬೇಕು ರೀ. ಒಂದೊಂದು ಪೀಸ್ ಕಟ್ಟಿ ಬರ್ತೀನಿ ರೀ. ಇವತ್ತು ವ್ಯಾನಿಂದರ ಅಲ್ಲಿ ಸಾಲಿದಾರ ಅಲ್ಲಿ ಒಂದು ಕಟ್ಟಿ ಬರ್ತೀನಿ. ವ್ಯಾನಿಂದ ಕಟ್ಟಿ ಬರ್ತೀನಿ ರೀ. 8,000 ಸಾಲಿದೇನೈತೆ ನೋಡ್ಕೊಂಡು ಕಟ್ಟಿ ಬರ್ಬೇಕು ರೀ. ಅದು ಸಾಲಿದು ಭಾಳ ಐತ್ರಿ. ವ್ಯಾನಿಂದ ಹೊರತು ಭಾಳ ಆಗುತ್ತೆ. ವರ್ಷಕ್ಕೆ 8,000 ಅಕ್ಕಿದ 8,000 ಇವೊಂದು 8,000 ವ್ಯಾನಿಂದ ಆಗುತ್ತೆ. 16,000 ರೂಪಾಯಿ ಆಯ್ತು ರೀ ವರ್ಷಕ್ಕೆ ಇಬ್ಬರದು ವ್ಯಾನಿಂದು. ಸಾಲಿದು ಹೊರಕಿಂತ ಸ್ವಲ್ಪ ಜಾಸ್ತಿ ಆಗುತ್ತೆ ನೋಡಿ. ಅರ್ಧ ಸಾಲಿ ಖರ್ಚಿನ್ಕಿಂತ ಅರ್ಧಕ್ಕೆ ಹೆಚ್ಚು ವ್ಯಾನಿಂದ ಆಗುತ್ತೆ ರೀ. ಶ್ರಾವಣ ಏಟದ ನಿಮ್ಮ ದೊಡ್ಡವ್ರಲ್ಲಿ ಸಣ್ಣವ್ರಲ್ಲಿ 8,000 ರೂಪಾಯಿ ತೊಗೋತಾರೆ ಅವರು. ಶ್ರಾವಣ 3 ಪಟ್ಟು ಇವತ್ತು ಹಚ್ಚಿನಿ ರೀ. ಆಕಿಗೂ ಹಚ್ಚಿನಿ, ಅವಾಗೂ ಹಚ್ಚಿನಿ. ಚಂದ ರೆಡಿಯಾಗಿ ನೋಡಿ ಶ್ರವಣ್ ಕುಮಾರನ್ನು ನೋಡಿ. ಇಲ್ಲಿ ಹಾಯ್ ಮಾಡಪ್ಪ. ಎಲ್ಲಿಗೆ ಹೊಂಟಿ? ಸ್ಕೂಲಿಗೆ ಹೊಂಟಿ. ಬರ್ರಿ ಹೋಗೋಣ್ರಿ. ಟೈಮ್ 9:05 ಬಟ್ಟೆ ಬಾಂಡೆ ಬಂದ್ ಮಾಡ್ಕೊಂಡ್ರಾತ್. ಇನ್ನು ಜಲ್ದಿ ಮುಗಿಸ್ಕೊಂಡು ಬಂದ್ರಾತ್ ಮದ್ವಿ ನೋಡ್ರಿ. ಇಲ್ಲಿ ಶ್ರಾವಣ ಸಾಲಿ ಬಂದೆ. ಅವನು ಬಂದಾಳ. ಅವನು ಕರ್ಕೊಂಬಂದೆ. ಶ್ರಾವಣ ಸಾಲಿ ನೋಡಕತ್ ಬಾ ಅವ ಅಂತೇಳಿ ಬಂದ್ಲು. ಅವನು ನಿಂತಾಡ್ರಿ ನೋಡಿ. ದೊಡ್ಡವ್ರದ್ದು ಪ್ರಾರ್ಥನೆ ನಡೆದೈತೆ ನೋಡಿ. ಅವನು ಮದುವೆ ಬಂದಾಳ. ನನಗೆ ಕೂಡ ಶ್ರಾವಣ ಆಕೆಗೆ ರೊಕ್ಕ ಕೊಡ ಅಂತ ಜೀವ ತಿನ್ನಾಕತ್ತನ್ರಿ. ನನ್ನ 1 ರೂಪಾಯಿ ಬೇಡಲ್ಲ. ಹಂಗೆ ನೋಡಿ ಅಮ್ಮದೇರಂದ್ರೆ ಮುತ್ತಿದಾರಂದ್ರೆ ಅಮ್ಮ ರೊಕ್ಕ ಬೇಡ್ತಮ್ಮ ಮಕ್ಕಳು. ಶ್ರಾವಣವ್ರ ಕ್ಲಾಸ್ ಹೆಂಗೆ ಐತೆ ನೋಡಿ. ಬೋರ್ಡ್ ಎಲ್ಲ ಸಿಸ್ಟಮ್ ಐತ್ರಿ. ಕ್ಲಾಸ್ ಎಲ್ಲ ನೋಡಿ ಈ ಥರ ಐತೆ.
ಮತ್ತು ಅವ್ರಿಗೆ ಆಡೋಕ್ಕೂ ಸಾಮಾನು ಜರ್ಕು ಬಂಡಿ ಆಗಿರ್ಬೋದು ಪ್ರತಿಯೊಂದು ಆಟೋ ಸಾಮಾನುಗಳು ನೋಡಿ. ಇಲ್ಲೇ ಆಂಟಿಯರು ಪರಿಚಯ ಅದ ರೀ, ವ್ಲಾಗ್ ನೋಡ್ತಾರಂತ ಇಷ್ಟು ಸಬ್ಸ್ಕ್ರೈಬರ್ ನೋಡಿ. ವ್ಲಾಗ್ ನೋಡ್ತೀವಿ, ಒಂದು 5-6 ಮಂದಿ ಸಬ್ಸ್ಕ್ರೈಬರ್ ಅದ ರೀ. ಎಲ್ಲರೂ ಹಾಯ್ ಮಾಡಿದರು. ಇಲ್ಲಿ ಚಪಾತಿ ಅಡುಗೆ ಆಡಕ್ಕೆ ಬಂದಾರಿ. ಇಲ್ಲಿ ಮದುವೆ ಮಂಟಪ ಹೆಂಗೈತೆ ಅಂತ ನೋಡೋಣ ಬರ್ರಿ. ಅಲ್ಲಿ ನಾಷ್ಟ ಮಾಡಿ ಬರಾಕತ್ತಿದ್ದೆ, ಒದ್ರಿದ್ರು ಅವ್ರು. ನಾ ವಿಡಿಯೋ ಮಾಡಾಕತ್ತಿದ್ನಲ್ಲ, ಅಕ್ಕ ನೀವು ಸಬ್ಸ್ಕ್ರೈಬರ್ ರೀ, ನಾವು ನಿಮ್ಮ ಮುದ್ದೆ ಇಲ್ಲಿ ನಾವು ಅವ್ರನ್ನ ಹಿಡ್ಕೊಂತಾರ ಅಂತೀರಿ ಅಷ್ಟರು. ಅವ್ರು ಯಾವಾಗಾದರೂ ಅಂತಿರ್ತಾರೆ. ಮತ್ತು ಅಕ್ಕನೂ ಬರಾಕತ್ತ ಓಡಿ. ಅಕ್ಕ ಫುಲ್ ಮದ್ವೆ ಜೋರದಾಡ್ರಿ. ಮದ್ವೆ ಮಾಡೋರಾಗ 3-4 ದಿನ ಆಯ್ತು ರೀ. ಹೆಣ್ಮಗಳು ಮದುವೆ ಅಂದ್ರೆ ಜೋರೇ ಇರ್ತೈತಲ್ರಿ. ಆಯ್ ಮಾಡಾಕತ್ತಾಳ್ರಿ, ಒಂದೇ ಫೋಟೋ ತೆಗಿ ಅಂತಂದು ತೆಗೆದೆ. ಮತ್ತು ಸೀರೆ ಚೇಂಜ್ ಮಾಡ್ತೀನಿ ಅಂತಾಳೆ, ಏನೇನು ಮಾಡ್ತಾಳೆ ಗೊತ್ತಿಲ್ಲ ರೀ. ಮದ್ವೆ ಮುಂಚೆನೇ ಬಂದಾಳ್ರಿ ಅಕ್ಕ. 4-5 ದಿನ ಇಲ್ಲವ ಕುಂತಿಲ್ಲ, ಅವನ್ ಮಾತಾಡ್ಸಕತ್ತಾವಡಿ ಅಕ್ಕ. ಬರ್ರಿ ತೋರಿಸ್ತೀನಿ ಮದ್ವೆ ಯಾರ್ದು ಅಂಟಿ ನಮ್ಮ ಅಕ್ಕರ ಹೆಣ್ಮಗಳು ಯಾರು ಏನಂತ ತೋರಿಸ್ತೀನಿ ನೋಡ್ರಿ. ಈ ಥರ ಐತೆ ನೋಡಿ. ಇದು ಹೇಮರೆಡ್ಡಿ ಮಲ್ಲಮ್ಮನ ಕಲ್ಯಾಣ ಮಂಟಪ ನೋಡಿ. ಅಲ್ಲಿ ಶ್ರಾವಣ ಸಾಲಿನ ಹೇಮರೆಡ್ಡಿ ಮಲ್ಲಮ್ಮನ ಗುಡಿ ಮಗ್ಲ ಐತ್ರಿ. ಇದು ಗುಡಿ ಎಲ್ಲ ಐತೆ ನನಗೆ ಗೊತ್ತೇ ಇಲ್ಲ. ಹೇಮರೆಡ್ಡಿ ಮಲ್ಲಮ್ಮ ಮಂಟಪ ಅಂತಾರೋ ಗುಡಿ ಐತೆ ನಂಗೆ ಗೊತ್ತಿಲ್ಲ. ಯಾರಾದರೂ ಮುದ್ದೆ ಬಾಳ್ದವ್ರಿದ್ರೆ ಕಮೆಂಟ್ ಮಾಡಿ. ಈ ಆಂಟಿ ಮಗಂದ ನೋಡಿ, ಈ ಆಂಟಿಯರ ಮಗಂದ ಮದುವೆ ಐತೆ. ಅದಕ್ಕೆ ಬಾರೆ ಅಕ್ಕ ರೇಣುಕಾ ಮದ್ರಿದ್ರಿ. ನಮ್ಮ ಅಕ್ಕಾಗ ನಾವು ತವ್ರ ಆಕಿಗೂ ಹೆಸರು ಚೇಂಜ್ ಬಂದೈತ್ರಿ. ಗಂಡು ಮನೆ ಬೇರೆ ತವ್ರ ಮನೆ ಬೇರೆ. ಅಕ್ಕಿ ರೇಣುಕಾ, ನಾ ರೇಖಾ ಗಂಡು ಮನ್ಯಾಗ. ಅಲ್ಲಿ ತವ್ರ ಮನ್ಯಾಗ ಏನೈತೆ ನಾ ಸಾವಿತ್ರಿ, ಅಕ್ಕಿ ದ್ಯಾಮಕ್ಕ ನೋಡಿ. ಮನೊಬ್ರು ದ್ಯಾಮಕ್ಕ ಅಂತ ಕಮೆಂಟ್ ಹಾಕಿದ್ರಿ. ಅವ್ರೇನೋ ಇಲ್ಲಿ ಬೇಕಾಗಿತ್ತನ ಸಾಮಾನು ತೊಗೊಳಕತ್ರಿ ಅಂಗಡಿ ಒಳಗೆ. ಇನ್ನು ಮದುವೆದು ಅಷ್ಟೊಂದು ಗದ್ಲಿಲ್ರಿ. ಈಗ ಇನ್ಮ್ಯಾಗ ಜನ ಬರುತ್ತೆ ನೋಡಿ. ನಾವು 9 ಗಂಟೆ ಅನ್ನೋರಾಗ ಇಲ್ಲಿ ಮದುವೆ ಎಂಟ್ರಿ ಆಗಿದ್ವಿ. 10, 11, 12 ದೈದಾಕಿ ಕಾಳು ಹೊತ್ತಿ ಬರ್ತಾರೆ. ಇವರು ಕೂಡ ಸಬ್ಸ್ಕ್ರೈಬರ್ ಅಂತ ವಿಡಿಯೋ ನೋಡಕತ್ತಿದ್ರು. ಅವ್ರಿಗೆ ತೋರ್ಸಾಕತ್ತಿದ್ರಿ, ಯಾಕಾರ ವಿಡಿಯೋ ಮಾಡ್ತಾರೆ ನೋಡ ಅಂತೇಳಿ. ಮಂಟಪ ಮಾತ್ರ ಮಸ್ತ್ ಇತ್ತು ರೀ. ಸಿಂಪಲ್ ಆಗಿದ್ರು, ಗ್ರ್ಯಾಂಡ್ ಆಗಿತ್ತು, ಚೆನ್ನಾಗಿತ್ತು. ಬರ್ರಿ. ಮತ್ತು ನಾಷ್ಟಕ್ಕೆ ಪಲಾವು, ಉಪ್ಪಿಟ್ಟು, ಚೋಡ ಮಾಡಿಸಿದ್ರಿ. ಅಲ್ಲೇನು ವಿಡಿಯೋ ತೆಗೆದಾಗಲಿಲ್ಲ ನನಗೆ. ಫೈನಲಾಗಿ ಇಷ್ಟು ಜನ ಬಂದು ಕುಂತಾರೆ ನೋಡಿ ಒಳಗೆ. ಈಗೆಲ್ಲ ಇನ್ನೂ ಬೀಗರು ಬಿದ್ರು ಇನ್ನೂ ಬಂದಿಲ್ಲರಿ. ಹಿಂದಾಗಡೆ ಎಷ್ಟು ಗದ್ದಲ. ಈ ಅಂಟಿಯರ ಮಗಂದ ನೋಡಿ, ನೋಡ್ತಿರ್ಬೇಕು. ಈ ದೊಡ್ಡ ಹಾಲ ಐತೆ ನೋಡಿ. ರೊಕ್ಕಿದ್ರೆ ನೋಡಿ ಈಗಿಂದೆಲ್ಲ ಲೋನ ನೋಡಿರಿ, ರೊಕ್ಕದ ಮ್ಯಾಗ ನಿಂತೈತೆ ನೋಡಿ ಲೋಕ. ನಾವು ಇವಾಗ ವಿಚಾರ ಮಾಡ್ತೀವಿ, ಶ್ರಾವಣಿದು ಸಾಲಿ ಕಳ್ಸೋಕ್ಕೇ ಇಷ್ಟು ಅಮೌಂಟ್ ಹೋಗುತ್ತಾ, ನಾ ಮದುವೆ ಬಂದು ಅಂದ್ರೆ ಹೆಂಗೆ ಮಾಡಬೇಕಪ್ಪ ಅಂತ ಈಗಿಂದರೆ ಇದು ಹೊಡೆದೇನ್ರಿ. ನಾ ಎಲ್ಲರೂ ಮದುವೆಗೆ ಹೋದ್ರೆ ಅದೇ ಒಂದು ಸ್ವಲ್ಪ ವಿಚಾರ ಬಂದುಬಿಡುತ್ತೆ. ಮುಂದಿಂದ ವಿಚಾರ ಮಾಡಿದ್ನಂದ್ರಿ ತಲೆ ಹೊಡ್ಯಾಕತ್ತು ಬಿಡುತ್ತೆ ನೋಡಿ. ಅವನು ಎಲ್ಲಿ ಹೋದ್ರಿ ಎಲ್ಲಿ ಹಾಕ್ಕೊಂಡು ಬಿಡೋಡಿ. ಎಲ್ಲಿ ಚೀಲ ಕೈಯಾಗಿದ್ದಿದ್ದ ಬೇಯದೇನ್ರಿ. ಎಲ್ಲಿ ಚೀಲ ಹೆಂಗೆ ಮುಚ್ಚಿಟ್ಕೋತೋಡಿ ಅವ್ವ. ಬೇಯನ ಹಾಕಿ ಮುಂದೋಡೆ ಕುಂತಿಲ್ಲ ಎಲ್ಲಿ ಹಾಕೋತಾ. ನಾ ಬೇಯನ ಹೆಂಗೆ ಕುಂತ್ರೋಡಿ. ಎಲ್ಲಿ ಹಾಕೋಬಾರ್ದು ಅಂತೇನ್ರಿ. ಈ ನಾಷ್ಟ ಮಾಡಿ ನಾವು ಹಾಕ್ಕೊಂಡೀನಿ ಅಂತಂದ್ರು. ಇಷ್ಟ ಐತೆ ನೋಡಿ ಮದುವೆದು ವ್ಲಾಗ್. ಇಷ್ಟ ಆಗಿತ್ತಂದ್ರೆ ಲೈಕು, ಶೇರು, ಕಮೆಂಟ್ ಮಾಡಿ. ಹಂಗೆ ಹೈಪ್ ಅನ್ನೋ ಬಟನ್ ಬರ್ತಾ ಹೈಪ್ ಮಾಡಿ. ಅವರು ಕೊಳೂರು ನೋಡಿ ಮದುವೆ ಮಕ್ಕಳು ಕರ್ಕೊಂಬಂದರು, ರೆಡಿ ಆದರು. ಅಕ್ಕನೂ ಬೇರೆ ಸೀರೆ ಉಟ್ಕೊಂಡು ರೆಡಿ ಆಗ್ಯಾವಡಿ. ಆಗಳೇ ಬೇರೆ ಸೀರೆ ಇತ್ತು, ಇವಾಗ ಬೇರೆ ಸೀರೆ ಮೇಲೆ ರೆಡಿ ಆಗ್ಯಾಳ. ಈಗ ದೈದಕ್ಕಿ ಕಾಳು ಬಿಡಾಕತ್ತೀವಿ. ದೇವ್ರಕ್ಕಿ ಕಾಳು 9 ಅನ್ನಕ್ಕೆ ಬಂದಿವ್ರಿ. ಜಲ್ದಿ ಬಿದ್ದವ್ರಿ ದೇವ್ರಕ್ಕಿ ಕಾಳು. ಇವಾಗ ಏನು ದೈದಕ್ಕಿ ಕಾಳು ಬೂತ ಟೇಜಿ ಮ್ಯಾಗ ಅವು ಬಿಡಾಕತ್ತು ನೋಡಿ. ಅಕ್ಕಿ ಕಾಳು ಕೊಡಾಕತ್ತಲ್ಲ. ಮದುಮಗಳು ಹೆಂಗದ ಅಂತ ಕಮೆಂಟ್ ಮಾಡಿರಿ. ಮಸ್ತ್ ಅದ ರೀ ಜೋಡಿ, ಸೂಪರ್ ಐತಿ. ಇಬ್ಬರಿಗೆ ಜೋಡಿ ಒಂದೈತ್ರಿ. ಇಲ್ಲಿ ಅವ್ರದ್ದು ಮುದ್ದೆ ಬಾಳ, ಅವ್ರ ತಳನ ಮುದ್ದೆ ಬಾಳ, ಅವರು ಮದುವೆ ಇಟ್ಕೊಂಡಿದ್ದು ಮುದ್ದೆ ಬಾಳ ನೋಡಿ. ಒಂದು 5-6 ಸಬ್ಸ್ಕ್ರೈಬರ್ ಆದ್ರೆ ಇಲ್ಲಿನೂ ಕೂಡ ನಾವು ವಿಡಿಯೋ ಮಾಡಿ ನೋಡಿ. ಯಾಕಕ್ಕ ಅಂತ ಕೇಳಿದ್ರು. ಹಿಂಗೆ ನಂದು ಯೂಟ್ಯೂಬ್ ಐತಿ ಅಂತೇಳಿದೆ. ಆಯ್ತಕ್ಕ ನಾವು ಸಬ್ಸ್ಕ್ರೈಬ್ ಮಾಡ್ತೀವಿ ಅಂತಂದ್ರು. ಚಾನಲ್ ಹೆಸರು ಕೊಟ್ಟೆ ಸಬ್ಸ್ಕ್ರೈಬ್ ಮಾಡಿದರು. ನೋಡ್ತೀವ್ರಿ ಅಂತ ಯಾರ ಹಂಗೆ ನೋಡಿ. ಓದಲ್ಲೇ ಯಾರ ಹೇಳಿದ್ರ ಸಬ್ಸ್ಕ್ರೈಬ್ ಮಾಡ್ಕೊತೀವಿ. ಅವಾಗ ನಾವು ಹೊಸ್ದಾಗಿ ಯೂಟ್ಯೂಬ್ ತೆಗೆದಾಗ ನಮ್ಮ ಯೂಟ್ಯೂಬ್ ಚಾನಲ್ ಐತಿ, ನೀವು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಭಾಳ ಮಂದಿ ಕೇಳ್ತಿದ್ನಿ ನಾನು. ಇವಾಗೇನು ಕೇಳಿ ನೋಡಿ. ಒಂಥರ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಂದ್ರೆ ಒಂಥರ ನೋಡ್ತಾರೆ. ಒಬ್ರಿಗೆ ಇಷ್ಟ ಇರುತ್ತೆ, ಒಬ್ರಿಗೆ ಇಷ್ಟ ಇರಲ್ಲ. ಬಿಡಪ್ಪ ದೇವ್ರು ಎಟ್ಟು ಕೊಟ್ಟನ ಅಷ್ಟ್ರಾಗ ಹೋದ್ರಾತ ಅಂತೇಳಿ ನಾನು ಇದು ಮಾಡಲ್ಲ. ಹಂಗೆ ಇದು ಆರ ಚೇಂಜ್ ಮಾಡಿದ್ರು ನೋಡಿ. ಇನ್ನು ದೇವ್ರ ಅಕ್ಕಿ ಕಾಳು ಬೀಳಾಕ ಅಕ್ಕಿ ಕಾಳು ಕೊಡಾಕತ್ತಾರ. ಒಂದಿಷ್ಟು ಕಮೆಂಟ್ಗಳು ಬಂದವ್ರಿ, ಕ್ವಶನ್ಗಳು ಕೇಳಿರಿ. ಅದ್ರ ಬಗ್ಗೆ ಮನೆಗೆ ಹೋಗಿಂದ ರಿಪ್ಲೈ ಕೊಡ್ತೀನಿ. ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ ಟೈಮ್ 9 ಗಂಟೆ ಆಗೈತೆ ನೋಡಿ. ಇವಾಗ ವ್ಲಾಗ್ ಚಾಲು ಮಾಡೀನಿ. ಶ್ರಾವಣನ ಸ್ಕೂಲಿಗೆ ಕಳಿಸಿ ಬರ್ಬೇಕ್ರಿ. ಊಟ ಆಯ್ತಪ್ಪ? ನಾಷ್ಟ ಏನು ಮಾಡಿದಿ? 9:05 ಆಯ್ತು ನೋಡಿ. ಯಾಕೆ ಬೆಳಗ್ಗೆನೇ ವ್ಲಾಗ್ ಚಾಲು ಮಾಡಿಲ್ಲ, ಏನಾಗಿತ್ತು ಅನ್ನೋದು ಪ್ರತಿ ಎಲ್ಲನೂ ನಿಮ್ಮ ಮುಂದೆ ಹೇಳ್ತೀನಿ. ಇವನ್ನ ಸದ್ದೋಗಿ ಸ್ಕೂಲಿಗೆ ಕಳಿಸಿ ಬರ್ತೀನಿ ರೀ. ಟೈಮ್ ಆಗೈತೆ. ಶ್ರಾವಣಿಗೆ ಕೂಡ ಹೋಗ್ಯಾಳ. ಆಕಿನೂ ರೆಡಿಯಾಗಿ ಹೋದ್ಲು.
ಇವನು ಬ್ಯಾಗ್ ಹಾಕೊಳಕತ್ತಾನ. ಇವನ್ನೆಲ್ಲ ರೆಡಿ ಮಾಡಿ ಇವನ್ನೆಲ್ಲ ಇಟ್ಟೀನಿ. ಮನೆ ಯಾವ ರೀತಿ ಐತೆ ಅಂತ ಬಂದು ತೋರಿಸ್ತೀನಿ. ಹೋಗಿ ಶ್ರಾವಣನ ಕಳಿಸಿ ಬರ್ತೀನಿ ರೀ. ನೀನು ಇಟ್ಟಿಗೆ ಶ್ರಾವಣನ ಕೂಡ ನಾನು ಮದುವೆ ಹೋಗಿದ್ಯಾ. ಇವತ್ತು ನಿನ್ನೆ ಇದ್ದಂಗೆ ಇವತ್ತು ಇಲ್ಲಿ ನೋಡಿ ಜೀವನ. ಒಂದಿನ ಇದ್ದಂಗೆ ಒಂದಿನ ಇರೋದಿಲ್ಲ ಅಂತಾರಲ್ಲ, ಸುಳ್ಳಲ್ರಿ. ಇವತ್ತಿಂದೇ ಬೇರೆ ಇರುತ್ತೆ, ನಾಳೆಗೆ ಬೇರೆ ಇರುತ್ತೆ, ನಾಡ್ದೇ ಬೇರೆ ಇರುತ್ತೆ. ಒಂದಿನ ಖುಷಿ, ಒಂದಿನ ದುಃಖ, ನೋವು, ನಲಿವು ಎಲ್ಲ ಇದ್ದೇ ಇರುತ್ತೆ ನೋಡಿ. ಶ್ರವಣ ಬಾಯ್. ನಿಂದ್ರ ಬ್ಯಾಗ್ ತೊಂಬ ಇಲ್ಲೇ, ನಾ ಬರ್ತೀನಿ ತಡಿ. ನೋಡಿ ಇವತ್ತು ಶ್ರವಣಂದು ಬಸ್ ಲೇಟ್ ಆಯಿತು. ಕಳಿಸಿ ಬಂದೆ ಇವಾಗ ಮನೆಗೆ. ಯಾಕೆ ಇವತ್ತು ಲೇಟಾಗಿ ವಿಡಿಯೋಕ್ಕೆ ಚಲೋ ಮಾಡಿದ್ದೆ ಅಂದರೆ, ಯಾಕೋ ಇವತ್ತು ಮನುಷ್ಯನೇ ತಲೆನೋವು, ರಾತ್ರಿ ಯಾಕೋ ಜ್ವರ ಬೈದು ನೋಡಿ. ಇನ್ನೇ ಮದುವೆಗೆ ಹೋಗಿ ಬಂದೀನಿ. ನಾ ಎಲ್ಲ ಆಲ್ಮೋಸ್ಟು ಮುದ್ದೆ ಭಾಳ ಹಿಂಗೆ ಹೋಗಿ ಬಂದರೂ ಸುಸ್ತು ಅನ್ನಿಸ್ತಿದ್ದಿಲ್ಲ. ಇನ್ನು ಯಾಕೋ ಫುಲ್ ಸುಸ್ತು ಅನ್ನಿಸ್ಬಿಡ್ತು. ಬಟ್ಟೆ ಬಾಂಡೆ ಹಂಗೆ ಇಟ್ಟೀನಿ. ಮನೆ ನೋಡ್ತಿರ್ಬೇಕ್ರಿ. ಅಡುಗೆ ಮಾಡಿ ಲೇಟಾಗಿ ಎದ್ದೆ ಇವತ್ತು. ಮನುಷ್ಯ ತಲೆ ನೋಸೋದು, ತಂಡ ಆಗೋದು, ಜ್ವರ ಮಾಡಿ ಕಾಸರ್ಕಿಗೆ ಬ್ಯಾಸರ್ಕಿ ಅಂತಾರಲ್ರಿ, ಜಡ್ ಬರೋದೆ. ನೋಡ್ತಿರ್ಬೇಕು. ಪಲಾವ್ ಮಾಡೀನಿ, ಎಲ್ಲ ತರಕಾರಿ ಹಾಕಿ, ಬಟಾಟಿ, ಬೀಟ್ರೂಟು, ಗಜ್ಜರಿ ಎಲ್ಲ ಹಾಕಿ ಕೊರಕೇರಿ ಪಲಾವ್ ಮಾಡಿ ಇದಿಟ್ಟು ತರಕಾರಿ ತಳಗೆ ಇಟ್ಟು ನೋಡಿ ಮ್ಯಾಕ್ ಇಡ್ಬೇಕು. ಇವಾಗ ಅವರು ಬ್ರೆಡ್ ತಿಂದ್ರಿ. ಬ್ರೆಡ್ಡು ನೀರು, ಹಾಲು ಸನಿಯಕ್ಕೆ ಬಿದ್ದಿದ್ದಿಲ್ಲ, ಚಾನು ಮಾಡಿಲ್ಲ. ಪಲಾವ್ ಬುತ್ತಿ ಕಟ್ಕೊಂಡೋಗ್ಯಾರ. ಯಾಕೆ ಊಟ ಒಲ್ಲೆ ಅಂದ್ರೆ ಅವರು. ನೋಡಿ ಮಸ್ತ್ ಪಲಾವ್ ಮಾಡೀನಿ. ಟೈಮ್ 10 ಗಂಟೆ ಆಯ್ತು ರೀ. ನೀರು ಕ್ಲೀನ್ ಮಾಡಿ ಚೌಕ ಮಾಡ್ತೀನಿ. ಇನ್ನೂ ಕೊಡ ನೀರು ಅಷ್ಟೇ ಅದಾವ ರೀ. ನಿನ್ನೆ ನೀರು ಜಾಸ್ತಿ ಬಂದಿದ್ದು. ನಿನ್ನೆ ನಾನು ಮದುವೆಗೆ ಹೋದ್ನಿಲ್ಲ, ನೀರೇ ತುಂಬಲಿಲ್ಲ. ಹಿಂಗಾಗಿ ನೀರ್ಲಾರ್ಕ ಬಂದು ಬಟ್ಟೆ ಬಾಂಡೆ ಮಾಡಲಿಲ್ಲ. 3:30 ಬಂದೀನಿ ರೀ. ನಿನ್ನೆ ಬಂದು ಲಾಗೇ ಚಲೋ ಮಾಡಲಿಲ್ಲ. ನೋಡಿ ಬಟ್ಟೆ ಬಾಂಡೆ ಹೆಂಗೆ ಅದಾವೆ. ಹಿಂದಿಂದೆಲ್ಲ ಕಸ ಗುಡ್ಸಿನಿ, ಕ್ಲೀನಾಗೈತಿ. ಬೀರಪ್ಪನ ದರ್ಶನ ಮಾಡ್ಕೊರಿ. ಇವತ್ತು ರೇಷನ್ ಚೀಟಿ ಮಾಡೋಕೆ ಬರ್ತೀನಿ ಅಂತ ಹೇಳಿದ್ರು, ಬಂದೇ ಇಲ್ಲ ನೋಡಿ. ನೀರಿದ್ದು ಅಂದ್ರೆ ನಿನ್ನೆ 3:30 ಬಂದು ಪಟ್ ಕೆಲಸ ಮಾಡ್ಕೊತಿದ್ದೆ. ನೀನು 3:30 ಬಂದೆ, ವೀಡಿಯೋನೇ ಕಂಟಿನ್ಯೂ ಮಾಡಿಲ್ಲ. ಇವತ್ತು ಆ ವೀಡಿಯೋಕ್ಕೂ ಒಂದಿಷ್ಟು ಕಮೆಂಟ್ಗಳು ಬಂದು ಅದನ್ನೇ ಇಟ್ಟು ಹೇಳ್ಬೇಕು. ಲಗ್ನದ ವೀಡಿಯೋನು ಎಲ್ಲ ವಯಸ್ಸವ್ರು ಕೊಡಬೇಕು, ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಬೇಕು. ಟೈಮ್ ಹೆಂಗೆ ಹೋಗುತ್ತೋ ಗೊತ್ತಿಲ್ಲ. ಟೈಲರಿಂಗ್ ಚಾನಲ್ಗೊಂದು 11 ಗಂಟೆಗೆ ಲೈವ್ ಹೋಗ್ಬೇಕಂತ ಮಾಡೀನಿ. ಬರೀ ಯಾವ್ದು ಮಾಡ್ಕೊತೀನಿ, ಯಾವುದಿಲ್ಲ ಅಂತ. ಇವತ್ತು ಕತ್ತಲು ರಾತ್ರಿ ಮಾದಲಿ ಮಾಡಬೇಕು. ಶ್ರಾವಣಿ ಪಲಾವ್ ಉಣ್ಲು, ಶ್ರವಣ್ ಕುಮಾರ್ ಉಣ್ಲಿ ನೋಡಿ. ನೀರು ಬರಾಕತ್ತವು, ಕರೆಕ್ಟಾಗಿ ನೀರು ಬರ್ಲಾಗ್ಯಾವು. ಹಿಂಗಾಗಿ ಬಟ್ಟೆ ಹಂಗೆ ಅದಾವು. ಟೈಮ್ 1:30 ಆಗೈತೆ. ನೀರು ಬರ್ತಾವೆ ನಾವು ಹೋದ್ರಾತಂತ ನಿಂತೀನಿ. ಬಲ್ಲೆಕ್ಕ ಕಡೆ ಡಂಬರ್ ಮನೆ ಮುಂದೆ ಹೋಗಿ ಅಲ್ಲಿ ಕೇಳೈತ್ರಿ, ಅಲ್ಲೇ ಹೋಗ್ಕೊಂಬರ್ಬೇಕು. ನೋಡೋಣ್ರಿ. ನೀರು ತುಂಬ್ತೀನಿ. ಹೊರಗಿನ ಬ್ಯಾರಲ್ ತುಂಬೈತಿ, ಒಳಗಿನ ಬ್ಯಾರಲ್ ಅಂತ ತೊಳೆದು ನೀರು ತುಂಬ್ಕೊಂಡು ಆಮೇಲೆ ಬಟ್ಟೆ ಓದಾಕ್ತೀನಿ ರೀ. ಇದ್ರೆ ಇಲ್ಲಿಕ್ಕಂದ್ರೆ ಆ ಕಡೆ ಹೋಗ್ತೀನಿ ನೋಡಿ. ಇಲ್ಲೇ ಬಾಂಡೆ ಎಲ್ಲ ತಿಕ್ಕಿನಿ. ಹೊತ್ತು ಗುರುವಾರ ರಾಯರ ಪೂಜೆ ಮಾಡಬೇಕು. ಸಂಜೆ ಮುಂದೆ ಮಾಡಿದ್ರೆ ತಂದು ಬಿಟ್ಟು ನೋಡಿ. ಟೈಮ್ 1:30 ಆಗೈತೆ. ಇದು ಮಾದಲಿ ಮಾಡಬೇಕು. ಒಂದು ಮಾವಿನ ಕಟ್ ಮಾಡ್ಕೊಂಡು ತಿಂದೆ. ಫ್ರಿಜ್ನೇ ಭಾಳ ಕೋಲ್ಡ್ ಆಗಿದ್ದು ರೀ. ಇಟ್ಟಿನಿ ಅವ್ರಿಗೆ ಜಾಸ್ತಿ ಅಲ್ರಿ ಮಾವಿನ ಅಂತ ಇದು. ಇವತ್ತು ಫ್ರಿಜ್ನ ಏನೋ ತೊಗೊಳಕ್ಕೆ ಹೋದೆ, ಇದಾಗೈತೆ. ಅವ್ರಿಗೆ ಬಂದ್ರೆ ಇಬ್ರಿಗೆ ಒಂದೊಂದು ಕಟ್ ಮಾಡಿ ಕೊಟ್ರೆ ಅದನ್ನು ಕಡೆ ಹಾಕಿಟ್ಟಿನಿ. ಅತೀ ಕೋಲ್ಡ್ ಅಂತ ತಿನ್ನಬಾರ್ದು, ಕೋಲ್ಡ್ ನೀರು ಕುಡಿಬಾರ್ದು ರೀ. ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರು, ವಿಡಿಯೋ ಹಾಕಿದ್ನೆಲ್ಲ, ಅಕ್ಕ ಶ್ರಾವಣಿ ಬೈಬೇಡಿ, ತಿಳ್ಕೊತಾಳೆ, ಸಣ್ಣಕದಾಳ ಅಂತ ಎಲ್ಲರೂ ಅದ್ರ ಬಗ್ಗೆನೇ ಕಮೆಂಟ್ ಮಾಡಿರಿ. ಇಲ್ಲ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗತ್ತೇನ ಅಂಥೇಳಿ ಅದು ಶಾಸ್ತ್ರನ ಐತ್ರಿ. ಇವಾಗ ಬೈಕೋತ ಅನ್ಕೋತ ಮಕ್ಕಳು ಬೆಳೆಸ್ಬೇಕ್ರಿ. ತೀರ ಮಕ್ಕಳು ಅಪ್ರೂಪ್ ಮಾಡಬಾರ್ದು. ಅವ್ರು ಉಂಡಿದ್ದ ಡಬ್ಬಿ ಸನ್ಯಾಕ ಅವ್ರು ತೊಳೆಯೋಂಥ ಕೆಪಾಸಿಟಿ ಇಟ್ಕೋಬೇಕ್ರಿ ಮಕ್ಕಳಿಗೆ. 2 ಡಬ್ಬಿ ಅದಾವೆ ರೀ. ಶ್ರಾವಣದೊಂದು ತಂದೊಂದು ಸಾಬೂನು ಹಂಗೆ ಇಟ್ಟಿದ್ಲು, ಹಿಂಗಾಗಿ ಬೇದಿದ್ದು. ಹಂಗೆ ಮಕ್ಕಳು ತಿಳುವಳಿಕೆ ಹೇಳ್ಬೇಕ್ರಿ. ಹೇಳ್ಕೋತಾ ಇದ್ರೇ ಮಕ್ಕಳು ಕಲಿತಾವೆ ನೋಡಿ. ಈಗೆಲ್ಲ ಕ್ಲೀನ್ ಐತೆ. 1:30 ಈಗ ಟೈಮ್. ಇವಾಗ ಏನು ಮಾಡ್ಬೇಕಂದ್ರೆ ನೀರು ತುಂಬ್ಕೋಬೇಕು. ನೀರಿಂದ ಆಗೈತೆ ನೋಡಿ ಇವತ್ತು ಇಡೀ ದಿನ. ಬರಲ್ಲ ನೋಡಿ. ಸಣ್ಣಗೆ ಮತ್ತು ಆಸಿ ಒಂದೊಂದು ಬಕೆಟ್ ತುಂಬ್ತಾವೆ. ಇಲ್ಲಿ ಕಡೆ ಕೆಲಸ ಆಗೋಲ್ಲ, ಆ ಕಡೆ ಕೆಲಸ ಆಗೋಲ್ಲ. ಹಿಂಗಾಗಿ ಇವತ್ತು ರಾಯರ ಪೂಜೆನೂ ಆಗಲಿ ನೋಡಿ. ಮುಂಜಾನೆ ಬಿಸಿಲು ಯಾವ ನಮ್ನಿ ಐತ್ರಿ. ಯಾವುದು ಕೆಲಸ ಇಲ್ಲ ನೋಡಿ. 2ಕ್ಕೆ 15 ನಿಮಿಷ ಕಮ್ಮಿ ಐತಿ. 1:30 ಅಂತೀನಿ. 2 ಹಾಕಿ ಬಂತು. ಆವಾಗ ನಾನು ನೋಡಿದಾಗ 1:30 ಆಗಿತ್ತು. ಮತ್ತು 15 ನಿಮಿಷ ಹೋಗ್ತಿರೋ ಬಾಕೆಟ್ ನೀರು ಒಂದು ಸುರಿ ಬಂದು ನೋಡಿ. ಮತ್ತೇನಿಲ್ಲ. ಟೈಮ್ ಹೆಂಗೋಗುತ್ತೋ ಹೆಂಗಿಲ್ಲೋ ಗೊತ್ತೇ ಆಗಲ್ಲ ನೋಡಿ. ನೋಡಿ ಟೈಮು 3 ಗಂಟೆ ಆಯಿತು. ನೀರು ಬಂದು ಪೈನೆಲ್ಲ ಬ್ಯಾರಲ್ಲ ಅಷ್ಟು ತುಂಬಿದ್ಯಾ.
ಕುಡಿಯೋ ನೀರು ಅದ ನೋಡಿನ ಹೋಗೇ ಇಲ್ಲ. ಇಳುಜಾಪ ಅಂತಂದ್ರೆ ಏರ್ತಾವ್ರಿ ನೀರು. ಇಳುಜಾಪಲ್ಲ ಸಾರಿ, ಅಲ್ಲೆಲ್ಲ ಮೋಟ್ರಗಳು ಬಂದ್ ಮಾಡಿದ್ವು ಅಂದ್ರೆ ನೀರು ಬರ್ತಾವೆ. ಇಳುಜಾಪ ಇತ್ತ ನೀರು ಏರ್ತಾವೆ. ನಮ್ದು ಏರಾಗೈತೆಲ್ಲ ಏರುದಿಲ್ಲ ರೀ ನೀರು. ಹಿಂಗಾಗಿ ಬಿದ್ದಾಗ ತುಂಬ್ಕೊಂಬಿಡ್ಬೇಕು ನೋಡಿ. ಇಷ್ಟು ನೀರು ತುಂಬ್ಕೋತ ಅಷ್ಟು ಬಟ್ಟೆ ತೊಳೆದು ನೋಡಿ. ಮಿನಿನ ಮದ್ವೆಗೆ ಹೋಗಿದ್ದು ಸಾಲಿ ಡ್ರೆಸ್ಸು, ಶ್ರಾವಣಿ 2 ಸೆಟ್ ಸಾಲಿ ಡ್ರೆಸ್ಸು, 2 ಸೆಟ್ ಡೈಲಿ ವೇರ್ ಬಟ್ಟೆ. ನಾನು ಈಗಿಷ್ಟು ಬಟ್ಟೆ ಒಣ ಹಾಕಿ ಇನ್ನಿಷ್ಟು ನೀರು ತುಂಬೋದವು. ಇನ್ನೊಂದಿಷ್ಟು ತುಂಬ್ಕೊಂಡು ಅವೆಲ್ಲ ತಿಕ್ಕಿ ಕುಡಿಯೋಕೆ ನೀರು ತುಂಬಿ ಬ್ಯಾರ್ಲಿಗೆ ಸುರಿದೆ. ಯಪ್ಪ ನೀರು ಬಂದು ಬಟ್ಟೆ ಅದು ನೋಡಿ. ಇರ್ಲಿಕ್ಕಂದ್ರೆ ಬಟ್ಟೆ ಎಲ್ಲ ಹಾಗೆ ಕುಂದಿರ್ತಿದ್ದು. ನೀರು ಇರ್ಲಿಕ್ಕಂದ್ರೆ ಯಾವ ಕೆಲಸನೇ ಇಲ್ಲ ನೋಡಿ. ನೀರಿದ್ರೆ ಎಲ್ಲ ಕೆಲಸ. ಇವಾಗ ಯಾವುದೋ ಬಾಂಡೆ ಪುಟ್ಟಿ ಡಬ್ಬಾಕಿ ನೀರು ತುಂಬ್ಕೊಂಡೆ. ನಾನು ಊಟ ಕೂಡ ಮಾಡಿದೆ. ಒಂದೇ ಊಟ ಉಣ್ಣೋದು ನೋಡಿ. ಮಧ್ಯಾಹ್ನ ಆಯಿತು ಉಣ್ಣೋಗ್ಬೇಕಂದ್ರೆ ಇವಿಷ್ಟು ಮನೆ ತೊಳಿಬೇಕು. ಇವು ಮನೆ ತೊಳ್ಕೊಂಡು ಮತ್ತು ಜಾಕ ಮಾಡಿ ಮತ್ತು ಮಾದಲಿ ಮಾಡ್ಬೇಕ್ರಿ. ಇವತ್ತು ಪಕ್ಕೀರ ಕತ್ತಲ್ ರಾತ್ರಿ ಇವತ್ತು ಪಕ್ಕೀರ್ಗಳು ಉಣಿಸ್ತಾರೆ. ನಮ್ಮ ಮನೆಗೊಳಗೆ ಉಣಿಸು ನಡಿಲ್ಲ. ಎಡೆ ಕೊಡ್ತೀವ್ರಿ ಅಲ್ಲೇ ದೇವರಿಗೆ. ಬರೀ ಇಷ್ಟು ಬಟ್ಟೆ ಒಣ್ಯಾಕೆ ಬಂದು ಮನೆ ತೊಳಿತೀನಿ. ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸಪೋರ್ಟ್ ಮಾಡಿ ನೋಡಿ. ನಳ ಬಂದ್ ಮಾಡಿದೆ ಯಾಕಂದ್ರೆ ಬಟ್ಟೆ ಉಸು ಮನೆ ವರ್ಷಿದೆ ಕಾಣ್ತಿರ್ಬೇಕು. ಎಲ್ಲ ಕ್ಲೀನ್ ಆಯ್ತು ನೋಡಿ. ಅಡುಗೆ ಮನೆ, ದೇವ್ರ ಮನೆ, ಪಡ್ಸಾಲಿ ಅಷ್ಟು ವರ್ಷ ಟೈಮ್ 3:30 ಆಯಿತು. ಇನ್ನು ಬಟ್ಟೆ ಒಣ್ಯಾಕಿಲ್ಲ. ಮ್ಯಾಲೆ ಸಜ್ಜೆ ತೊಳ್ಕೊಂಡು ಬಟ್ಟೆ ಒಣ್ಯಾಕೆ ಬರ್ಬೇಕ್ರಿ. ನೋಡ್ತಿರ್ಬೇಕು ದೇವ್ರ ಮನೆ ವರ್ಷಿನಿ. ಪಡ್ಸಾಲಿ ಎಲ್ಲ ವರ್ಷಿನಿ ನೋಡಿ. ಕ್ಲೀನಾಗೈತೆ ನೋಡ್ರಿ. ಇಲ್ಲಿ ಬಿಸಿಲು ನೋಡಿ ಯಾವ ನಮ್ನಿ ಐತೆ. ಇನ್ನು ಅಟ್ಟ ತೊಳಿಬೇಕಂತೇಳಿ ಒಂದು ಬಕೆಟ್ ನೀರು ತುಂಬಿಟ್ಟಿನಿ. ಅಟ್ಟ ಮ್ಯಾಗೆ ಸಜ್ಜೆ ಇದು ತೊಳ್ಕೊಂಬಂದ್ರೆ ಆಯ್ತು ನೋಡಿ. ಬಟ್ಟೆ ಒಣ್ಯಾಕಿ ಇದು ತೊಳ್ಕೊಂಬಂದು ಅವಿಷ್ಟು ನೀರು ತುಂಬಿ ಮತ್ತು ಇವಿಸು ಬಟ್ಟೆಯಲ್ಲಿ ಸಜ್ಜೆ ತೊಳ್ಕೊಂಡು ಬಟ್ಟೆ ಒಣ್ಯಾಕ್ತೀನಿ ರೀ. ಭಾಳದ ಬಟ್ಟೆಯಲ್ಲಿ ಹಿಂದೆ ಇಡಲ್ಲ. ಇದಕ್ಕೆ ಅಟ್ಟ ಒಂದು ತೊಳಿಬೇಕು, ಮ್ಯಾಲೆ ಸಜ್ಜೆ ಒಂದು ತೊಳಿಬೇಕು ನೋಡಿ. ಅಷ್ಟು ಮನೆ ತೊಳ್ಕೊಂಡೆ. ನೀರಿದ್ದು ಅಂದ್ರೆ ಇದೆಲ್ಲ ಬೆಳಗ್ಗೆ ಆಗೋದ ರೀ. ಬೆಳಗ್ಗೆ ಮಕ್ಕಳು ಸ್ಕೂಲ್ ಹೋಗ್ತಾ ಜಲ್ದಿ ಆಗಲ್ಲ ಅಂಥೇಳಿ ಮುಂಜಾನೆ ಲೇಟಾಗಿ ಎದ್ದಿವತ್ತ. ಅಡುಗೆ ಮನೆ ಎಲ್ಲ ಕ್ಲೀನಾಗೈತೆ. ಅವಿಸ್ ಕುಡಿಯೋಕೆ ನೀರು ತುಂಬ್ಕೋಬೇಕಾಗಿತ್ತು. ಇನ್ನೂ ಇರ್ತಾವಂತೇಳಿ ಇದು ಮಾಡೀನಿ ರೀ. ಬರ್ರಿ ನಾ ಮಾದಲಿ ಮಾಡ್ಬೇಕ್ರಿ. ಪಟ್ ಕೆಲಸ ಮಾಡ್ಕೋತೀನಿ ರೀ ನೋಡಿ. ಫೈನಲ್ಲಾಗಿ ಅಷ್ಟು ಬಟ್ಟೆ ಒಣ್ಯಾಕೆ ಬಂದು ಅಟ್ಟ ಎಲ್ಲ ತೊಳೆದು ಎಷ್ಟು ತಳ ಅಂತೈತೆ ನೋಡಿ. ಅಟ್ಟ ಮತ್ತು ಅದು ಕಾಟ ಎಲ್ಲ ಒರೆಸ್ಕೊಂಡ್ಯಾ ಸ್ವಚ್ಛತ್ರಿ. ಸಮಾಧಾನ ಆಯ್ತು ನೋಡಿ. ಬೆಳಗ್ಗೆ ಎದ್ದು 9ಕ್ಕೆ ಲಾಗ್ ಚಲೋ ಮಾಡೀನಿ ರೀ. 7 6:30 7 ಗಂಟೆ ಹಾಕಿ ತವಾಗಿದ್ದೀನಿ. ನಿನ್ನೆ ಲಾಗ್ ನೋಡ್ದಂಗೆ ಒಂದು ಸ್ವಲ್ಪ ಮನಸ್ಸಿಗೆ ಯಾಕೋ ಆ ಕಡೆ ಬೇಜಾರಾಗಿತ್ತು. ಮೊನ್ನೆ ಮದುವೆ ಮುಗಿಸ್ಕೊಂಬಂದು ಲಾಗೇ ಕಂಟಿನ್ಯೂ ಮಾಡಿದ್ದಿಲ್ಲ ನಾನು. ನಿನ್ನೆ ಮತ್ತೆ ಲಾಗ್ ಮಾಡ್ಕೊಂಡು ಅಪ್ಲೋಡ್ ಮಾಡೀನಿ ನಿನ್ನೆ. ಮತ್ತು ಅದಕ್ಕೆ ಒಂದು ಸ್ವಲ್ಪ ಇರ್ತಾವೆ ನೋಡಿ ಸಂಸಾರ ಅಂದ್ಮ್ಯಾಗ. ಈಗ ಒಬ್ಬರೇ ಸಂಸಾರ ನಿಭಾಯಿಸ್ಬೇಕಂದ್ರೆ ಎಷ್ಟು ಕಷ್ಟ ಐತೆ ಅಂತ ಅರ್ಥ ಆಗುತ್ತೆ ನಿಮಗೆ ಕೂಡ. ನಾ ಹೆಂಗೆ ಹೇಳ್ಬೇಕು ಗೊತ್ತಾಗಲ್ಲಾಗೈತೆ. ತುಂಬ ಕಷ್ಟ ಐತ್ರಿ. ಇವತ್ತು 1200 ರೂಪಾಯಿ. ಮತ್ತು ಹೆಂಗೋ ಅಲ್ಲಿ ಉದ್ರಿ ಪದ್ರಿ ಸಜ್ಜಾಗಿದ್ದು 1200 ರೂಪಾಯಿ ಕಟ್ಕಸೀನಿ ರೀ ಸಾಲಿಗೆ. ಸಾಲಿಯಾಗ ನಮ್ಮ ರೊಕ್ಕ ತಮ್ಮ ಇಟ್ಕೋತಾರೆ. ಬುಕ್ಕ ಕೊಡೋನ್ನ ನಾಳೆಗ್ಯಾರ ನಾಡ್ದಾರ ಇದ್ದಾಗ ನಾ 360 ರೂಪಾಯಿ ಕೊಡ್ತೀನಿ ಅಂತೇಳಿ ಹೇಳಿದೆ. ಎಲ್ಲ ಫೋನ್ಪೇದವು ಖಾಲಿ ಆಗ್ಯಾವ್ರಿ. ಎಲ್ಲ ಮನ್ಯಾಗ ಅಮೌಂಟನ್ನು ಖಾಲಿ ಆಗ್ಯಾವು. ಹಂಗೆ ಈ ಕಡೆ ಬರೋದು ಈ ಕಡೆ ಕಟ್ಟೋದು, ಈ ಕಡೆ ಬರೋದು ಈ ಕಡೆ ಕಟ್ಟೋದು ಆಗ್ಬಿಟ್ಟೈತ್ರಿ. ಕೈಯಾಗ 1 ರೂಪಾಯಿ ನಿಲ್ತಾ ಇಲ್ಲ. ಆ ಒಂದು ಶ್ರಾವಣಂದು ನಿನ್ನೆ ಸಾಲಿ ಫೀಸ್ ಕಟ್ಟಿ ಬಂದೆ. ಇನ್ನೂ ಅರ್ಧ ಕಟ್ಟಬೇಕು. ಒಂದು ಬುಕ್ಕ ಕೊಡ್ಸೀನಿ ಇಬ್ಬರಿಗೆ. ಮತ್ತು ನೋಟು ಬುಕ್ಕು ಕೊಡ್ಸೀನಿ ರೀ. ಟೆಕ್ಸ್ಟ್ ಬುಕ್ಕಿಗೆ 1560 ರೂಪಾಯಿ ಅಂತ. ನೋಟು ಬುಕ್ಕಿಗೆ 1000. 2500 ರೂಪಾಯಿ ಬರೀ ಬುಕ್ ಶ್ರಾವಣಿವು. 2000 ರೂಪಾಯಿ ಶ್ರಾವಣ ಬುಕ್ಕ. ನಾ ಶ್ರಾವಣ ಬಟ್ಟಿಲ್ಲ, ಶ್ರಾವಣಿ ಬಟ್ಟಿಲ್ಲ. ಬರೀ ಬುಕ್ಕು ಕಡೆ 4000 ರೂಪಾಯಿ ಆಯ್ತು ರೀ. ಕಣ್ಣ ನೀರ ಬರ್ತಾವೆ ನೋಡಿರಿ. ಇಷ್ಟೆಲ್ಲ ದಿನ ಲೆಕ್ಕ ಹಾಕ್ತಿರ್ತೀನಿ ರೀ. ತಲೆ ಚಿಟ್ಟು ಅಂತೈತೆ ನನಗೆ ನೋಡಿ. ಅಲ್ಲಿ ಮಾನೇನು ಕಟ್ ಮಾಡಿಟ್ಟೇನಿ. ಚಕ್ರ ಮುಖ ಹಾಕೋಯಪ್ಪ. ಅದು ಗಾಯ ಬ್ಯಾನ್ ಆಗೈತೆ ರೀ. ಕಾಲು ಹಿಂಗೆ ಗಾಯ ಹಾಕ್ಕೊಂಡ ನೋಡಿವ. ಮಾನೇನು ತಿನ್ನಕತ್ತಾನ. ಶ್ರಾವಣಿನ ಬಂದಿಲ್ಲ. ಅವ 4:15 ಹಿಂಗೆ ಬಿಟ್ಬಿಡ್ದೆ ಸಾಲಿ. 4:45 ಬಂದುಬಿಡ್ತಾಳೆ ರೀ ಮನೆಗೆ. ಒಬ್ಬರು ಹೋಗಿ ಬರೋತ್ತಲ್ಲ ಕೆಲಸ ಆಯ್ತು ನೋಡ್ರಿ ನಂದು ಇವತ್ತು. ನಿನ್ನೆ ಒಂದಿನ ಬಟ್ಟೆ ಬಾಂಡೆ ಇಟ್ಟಿದ್ದಕ್ಕೆ ಇವತ್ತು ಎಷ್ಟು ಅನ್ನೋದು ನೋಡಿ. ಈಗ 1 ಗ್ಲಾಸ್ ಕಮ್ಮದ ರವೆ ಹುರ್ಕೊತೀನಿ. ರವೆ ಒಂದು ಬೇಕು ಮಾದಲಿಗೆ. ಎಳ್ಳು ಶೇಂಗಾ ಹುರ್ಕೊತೀನಿ ರೀ. ಈಗ ಮಾದಲಿಗೆ ಏನೇನು ಬೇಕೆಲ್ಲ ಹುರ್ಕೊಂಡ್ಬಿಡ್ತು ನೋಡಿ. ಇವಾಗ ನೋಡಿ ಒಂದನಿ ಎಣ್ಣೆ ಹಚ್ಕೊಂಡು ರವೆ ಹುರ್ಕೊಂಡೆ. ಸಾಕ್ರಿ ಇಷ್ಟೇ. ರವೆ ಸ್ವಲ್ಪ ಮಾಡ್ತೀನಿ ಮಾದಲಿ. ಅದಕ್ಕೆ ಗೋಧಿ ಹಿಟ್ಟು ಸಾನಿಸ್ಕೋಬೇಕು. ಬರೀ ಶೇಂಗಾ ಎಳ್ಳು ಹುರ್ಕೊತೀನಿ ನೋಡಿ. ಹಿಟ್ಟನ್ನು ಸಾನಿಸ್ಕೊಂಡೆ. ಇನ್ನು ಮುಕ್ಕ ರವೆ ಹುರಿದು ಹಾಕ್ಬೇಕು ನೋಡಿ. ರವೆ ಕಮ್ಮಿ ಆತಾವು. ಇವಾಗ ಶೇಂಗಾ ಹುರಿಯಾಕತ್ತೀನಿ. ಸಣ್ಣ ಒಲೆ ಇಟ್ಟು ಇವನ್ನ ಪೊಳಕ್ ಮಾಡಿ ಹಾಕ್ಬೇಕ್ರಿ ಶೇಂಗಾ.
ಇನ್ನೊಮ್ಮೆ ರವೆ ಹುರಿದು ಹಾಕಿ ಎಳ್ಳು ಹುರ್ಕೊಂಡು ಮತ್ತು ಮಾದ್ಲಿ ರೊಟ್ಟಿ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. 2 ಟನಕ್ಕೆ ಶ್ರಾವಣಿ ಬರ್ತಾಳೆ. ಮಿಕ್ಸರ್ಗೆ ಹಾಕ್ತೀನಿ ನೋಡಿ ಮಾದ್ಲಿ. ಶ್ರಾವಣಿನೂ ಬಂದು ನೋಡಿ ಈ ಕಡೆ ಫೈನಲ್ಲಾಗಿ ಎಳ್ಳು ಹುರಿದು ಗ್ಯಾಸ್ ಬಂದ್ ಮಾಡಿದೆ. ಕಾಣ್ತಿರ್ಬೇಕು. ಎಳ್ಳು ಶೇಂಗಾ ಹಾಕೋಲಿಂತ ಮಾದ್ಲಿ ಕೊಬ್ಬರಿ ಎಳ್ಳು ಶೇಂಗಾ ಗೋಡಂಬಿ ಮನಕ್ಕೆ ತುಪ್ಪದಾಗ ಹುರಿದು ಹಾಕ್ತಾರೆ. ನಾ ಎಳ್ಳು ಶೇಂಗಾ ಕೊಬ್ಬರಿ ಹಾಕ್ಬೇಕಂತ ಮಾಡೀನಿ ರೀ. ಶ್ರಾವಣಿ ಕೂಡ ಸಾಲಿಂತ ಬಂದು ಮಾದ್ಲಿ ಮಾಡಬೇಕು. ಬಂದು ಬ್ಯಾಗ್ ಹೆಂಗೆ ಹೋಗ್ಯಾಡ್ರಿ ಆ ಡಬ್ಬಿ ಹೋಗಿ ಮುಸ್ರಿಗಡಪ್ಪ ಅಂತೇಳಿ ಹೆಂಗೆ ತಿನ್ಕೊತ ಕೂತ್ನೋಡಿ ಮಾವಿನಕಾಯಿ. ಈಕನು ಮಾರಿ ತಕ್ಕೊ ಮಾವಿನಕಾಯಿ ತಿನ್ನಕತ್ತಾಳ. ಬರೀ ಮಾದ್ಲಿ ರೊಟ್ಟಿ ಮಾಡಬೇಕು. ಮತ್ತು ರವೆ ಹುರಿದು ಹಾಕ್ಬೇಕಂತ ಹೇಳಿದ್ನಲ್ಲ, ಮತ್ತೊಂದು ಸ್ವಲ್ಪ ರವೆ ಎಣ್ಣೆ ಹಚ್ಚಿ ಹುರಿದು ಹಾಕಿ ನೋಡಿ. ಈಗ ಕರೆಕ್ಟ್ ಆತ್ರಿ ನೋಡಿ. ಸ್ವಲ್ಪ ಜಾಸ್ತಿ ಮಾಡಿ ನಾಳೆಗೆ ತಿಂತಾರೆ ಅವ್ರು. ಹಾಲು ಹಾಕ್ಕೊಂಡು ಮಾದ್ಲಿ ಪಲಾವ್ ಐತಿ ಇನ್ನೂ ಸ್ವಲ್ಪ ಮಧ್ಯಾಹ್ನಕ್ಕೂ ಏನು ಮಾಡಿ ನೋಡಿ. ಒಂದೆರಡು ಪಲಾವ್ ತಿನ್ಕೊಂಡು ನಾನು ಈಗ ಅವರು ಮಾವಿನಕಾಯಿ ತಿಂದು ಬಿಡ್ತಾರೆ. ಉಣ್ಣೋದಿಲ್ರಿ, ದೇವ್ರಿಗೆ ಅಡಿ ಇಟ್ಟು ಉಣ್ಣಾಕಿಟ್ಟು ಆಗುತ್ತೆ ನೋಡಿ. ನೋಡಿ ಬರಾಬರಿ ಆಯ್ತು ನೋಡಿ. ಮಾದ್ಲಿ ಇಟ್ಟು ಬಿಸಿಲಿಲ್ರಿ ಇವತ್ತು ಈ ಸಲ. ಅದಕ್ಕೆ ಹಿಂಗೆ ಮನೆಯಾಗಿದ್ದು ಗೋಧಿ ಹಿಟ್ಟಿನಾಗೇ ರವೆ ಹುರಿದು ಹಾಕಿ ಮಾಡ್ಕೋತೀನಿ ನೋಡಿರಿ. ಹಂಗೇನ್ರಿ ಇತ್ತಂದ್ರೆ ನೋಡಿ. ಇದು ಮಿಕ್ಸರ್ಗೆ ಹಾಕಿ ಮಾದ್ಲಿ ಮಿಕ್ಸರ್ಗೆ ಹಾಕ್ಕೊಂಡು ಬೆಲ್ಲ ಕೂಡ್ಸೀನಿ. ಶ್ರಾವಣಿ ಒಳಗಿಟ್ಟು ನೋಡಿ. ಈಗ ಇದಿಟ್ಟು ಕ್ಲೀನ್ ಮಾಡಬೇಕು. ಶೇಂಗಾನು ತಿಕ್ಕೊಂಡ್ಯಾ, ಎಳ್ಳು ಹುರಿದೀನಿ. ಏಲಕ್ಕಿ ಕುಟ್ಟಿ ಹಾಕಬೇಕು, ಕೊಬ್ಬರಿ ತಿಕ್ಕಬೇಕು. ಶೇಂಗಾ ಎಳ್ಳು ಏಲಕ್ಕಿ ಹಾಕ್ಬಿಡ್ತೀನಿ ನೋಡಿ. ಇಲ್ಲೇ ಮಾದ್ಲಿಗೆ ಬೆಲ್ಲ ಕೂಡ್ಸಿ ನೋಡಿ. ಅಷ್ಟೇ ಅಂದ್ರೆ ಇಷ್ಟು ಮಾದ್ಲಿ ಆಗೈತೆ ನೋಡಿ. ಬೆಲ್ಲ ಭಾಳ ಆಯಿತು, ಏನು ಮಾಡ್ತೀರಿ ಗೊತ್ತಿಲ್ಲ. ಇವಾಗ ಜಸ್ಟ್ ಬೆಲ್ಲ ಕೂಡ್ಸಿದೆ. ಇದಕ್ಕೆ ಎಳ್ಳು ಹಾಕ್ಕೊಂಡ್ರಿ. ಈಗ ಇಬ್ಬರು ಜಗಳ ನೋಡ್ರಿ. ಈಗ ಸಾಲಿ ಅಂತ ಬಂದು ರೇಷನ್ ಚೀಟಿ ಮಾಡಕ್ಕೆ ಇವತ್ತು ಬಂದಾರ ನೋಡಿ. ಇವತ್ತು ಬಂದಾರ. ಇನ್ನು ಮ್ಯಾಗ ನಾ ಹೋಗ್ಬೇಕ್ರಿ. ಬೆಲ್ಲ ಹಾಕಿ ಕೊಬ್ಬರಿ ಒಂದು ತಿಕ್ಕಿ ಹಾಕಿ ಏಲಕ್ಕಿ ಕುಟ್ಟಿ ಹಾಕಿ ಎಲ್ಲ ಸಜ್ಜು ಮಾಡಿಟ್ಟು ಹೋಗ್ಬೇಕ್ರಿ ನೋಡಿ. ಫೈನಲ್ಲಾಗಿ ಮಾದ್ಲಿ ರೆಡಿ ಆಯಿತು. ಬರ್ರಿ ಮಾದ್ಲಿ ರೆಡಿ ಮಾಡ್ರಾಗ ಮನೆ ಎಲ್ಲ ಮತ್ತೆ ಹೆಂಗಿದ್ದು ಮನೆ ಹಂಗೆ ಆಗೈತೆ ನೋಡಿ. ಹೊಲಸಾಗೈತೆ. ಏಲಕ್ಕಿ ಕೊಬ್ಬರಿ ಶೇಂಗಾ ಎಳ್ಳು ಇಷ್ಟು ಹಾಕಿ ನೋಡಿ ಮಾದ್ಲಿಗೆ. ಇದು ಮಿಕ್ಸ್ ಮಾಡಬೇಕು. ಆಮೇಲೆ ಮಿಕ್ಸ್ ಮಾಡ್ತೀನಿ ರೀ. ಈಗ ರೇಷನ್ ಚೀಟಿ ಪಾಳೆ ಬಂದೈತೆ ಅಂತ ಪುಟ್ಟಕ್ಕ ಮಮ್ಮಿದು ನಮ್ಮದು ಬರಬೇಕು. ಅಷ್ಟು ಬಾಂಡೆಗೆ ಒಳೆ ಬಂದು ತಿಕ್ಕೋತೀನಿ ರೀ. ಮಾದ್ಲಿ ಎಲ್ಲ ರೆಡಿ ಮಾಡಿಟ್ಟು ಚೀಟಿ ಮಾಡ್ಸ್ಕೊಂಬಂದೆ. ಚೀಟಿ ಮಾಡ್ಸ್ಕೊಂಬರ್ರಾಗ ಅಂಟಿಯರು ಬಂದಿದ್ದರು. ಊರಿಗೆ ಬಂದ್ರೆ ಅಂಟಿಯರು ಇವತ್ತು. ಮತ್ತು ಅಲ್ಲೇ ಒಬ್ಬರು ಮುತ್ಯರಿಗೆ ಆಪರೇಷನ್ ಆಗಿತ್ತು. ನಮ್ಮ ಮುತ್ಯರಿಗೆ ಹೋಗಿ ಮುತ್ಯರು ಮಾತಾಡ್ಸಿ ಬಂದೆ. ಇವಾಗ ಟೈಮು 8:20 ಆಗೈತೆ ರೀ. ಇವಾಗ ದೇವ್ರಿಗೆ ಹೋಗ್ಬೇಕಂತ ತಯಾರಾಗೀನಿ. ಶ್ರಾವಣಿ ಕೂಡ ಆಲೆ ದೇವ್ರಿಗೆ ಹೋಗೋದು ನೋಡಿ. ಎಡಿ ಕೊಡೋದು ಮಾದ್ಲಿ ಎಡಿ. ಇವತ್ತ ಇದು ರೀ ಇದು ಗುರುವಾರ. ಇದು ರಾಯರ ಪೂಜೆ ಮಾಡ್ಬೇಕಂದೆ. ಆಲೆ ದೇವ್ರ ಮ್ಯಾಗ ಯಾವ ದೇವ್ರದ್ದು ಪೂಜೆ ಮಾಡೋಕೆ ಬರಲ್ಲ, ಮಾಡಬಾರ್ದು. ಮನೆ ಚೆನ್ನಾಗಿ ಕಡಿ ಹಿಡಿಬಾರ್ದು ಅಂಥದ್ದು. ದೀಪ ಹಚ್ಚಿ ಉದಿನ ಕಡ್ಡಿ ಬೆಳಗ್ಗೆ ಬಿಟ್ಟು ನೋಡಿ. ಗೊತ್ತಿದ್ದಿಲ್ಲ, ದಿನ ಹಂಗೆ ಮಾಡ್ತಿದ್ದೆ. ಇವತ್ತು ಅಂದ್ರೆ ಅಲ್ಲಿ ಅಂಟಿಯರು ಬೈದ್ರು. ಒಬ್ರು ಕುಂತಿದ್ರು. ಯಾವ ಪೂಜೆ ಮಾಡಿಲ್ಲವ, ನಾವು ದೀಪ ಹಚ್ತೀವಿ, ಉದಿನ ಕಡ್ಡಿ ಬೆಳ್ತೀವಿ, ಬಿಡ್ತೀವಿ, ಮನೆಯಾಗ ಎಡಿ ಸೆನೆ ಕೆಡಲ್ಲ ಅಂದರು. ಹೌದ್ರ ದೇವ್ರ ಮ್ಯಾಗ ಆಲೆ ದೇವ್ರ ಮ್ಯಾಗ ಯಾವ ದೇವ್ರು ನಡೆಯಲ್ಲ ರೀ. ಒಪ್ಪತ್ತು ನಡೆಯಲ್ಲ, ಒಂದತ್ತು ನಡೆಯಲ್ಲ. ಮತ್ತು ಇದು ದೇವ್ರು ಹೇಳೋ ಸನ್ಯಾಗ ದೇವ್ರು ಹೇಳಲ್ಲ. ಹೇಳಿಕೆ ಅಂತಾರಲ್ಲ, ಹೇಳಿಕೆ ಅಲ್ಲ. ಮತ್ತು 21 ದೇವ್ರಿ ಮಾಡಕ್ಕೆ ನಡೆಯಲ್ಲ ರೀ. ಆಲೆ ದೇವ್ರ ಮ್ಯಾಗ ಯಾವ ದೇವ್ರು ನಡೆಯಲ್ಲ. ವರ್ಷಕ್ಕೆ ಮುಟ್ಟಿ ಬರ್ತಾರಂತೆ ಸತ್ರು ಅಂತೇಳಿ ಯಾವ ದೇವ್ರದ್ದು ನಡೆಯಲ್ಲ ನೋಡಿ. ಅದಕ್ಕೆ ರಾಯರ ಪೂಜೆ ಮಾಡಿಲ್ಲ. ಮನಸಾರೆ ಭಕ್ತಿ ಬೇಡ್ಕೊಂಡ್ವಿ. ಬರ್ರಿ ನಾವು ಕೂಡ ದೇವ್ರಿಗೆ ಹೋಗಿ ಬಂದು ಹಾಲು ತಂದೀವಿ. ಹಾಲು ಕಸ್ತಿ ಬಂದು ಪಲಾವ್ ಅನ್ನ ಐತಿ. ಮಾದ್ಲಿ ಹಾಲು ಅನ್ನ ಉಣ್ಣೋದು ನೋಡಿ. ದೇವ್ರಿಗೆ ಹೋಗಿ ಬಂದು ಶ್ರಾವಣಿ ಕುಮಾರ್ ನಾನು ಮೂವರು ಒಂದೇ ಗಂಗಾದ ಊಟ ಮಾಡಿದ್ವಿ. ಮಾದ್ಲಿ ಹಾಲು ಹಾಕ್ಕೊಂಡು ಉಂಡು ಪಲಾವ್ ತಿಂದು ದೇವ್ರಿಗೆ ಹೋಗಿ ಬಂದು ಹಾಲಿನ ಪ್ಯಾಕೆಟ್ ತಂದು ಕಾಸಿದ್ವಿ. ಫ್ರಿಜ್ನಾಗ ಇಡ್ಬೇಕಂದ್ವಿ. ಸುಡಾಕತ್ತವ್ರಿ. ಹಿಂಗಾಗಿ ಆರ್ಸಕ್ಕೆ ಇಟ್ಟೀನಿ. ಟೈಮನು 9:30 ಹಾಕಿ ಬಂತು ನೋಡಿ. 8:30 ದೇವ್ರಿಗೇನು ಲೇಟ್ ಆಯ್ತು ಹೋಗೋದು. ಶ್ರವಣ ಮುಕ್ಕೊಂಡ್ರಿ ಇಲ್ಲೇ ಎಬ್ಸ್ಕೊಂಡು ಹೋಗ್ಬೇಕು. ನಿನ್ನೆ ವಿಡಿಯೋ ಇವತ್ತಿನ ವಿಡಿಯೋ ಎರಡು ಜೇಂಟ್ ಮದ್ವೆಗೆ ಹೋಗಿದ್ದು. ನಿನ್ನೆ ಮದುವೆ ಹೋಗಿದ್ದು ವಿಡಿಯೋ, ಇದು ವಿಡಿಯೋ ಜೇಂಟ್ ಬಂತು. ಇಷ್ಟು ಕ್ವಶನ್ಗಳಿದ್ದು ನಿಮ್ಗೆ ಆನ್ಸರ್ ಕೊಡ್ಬೇಕಂತ ಮಾಡಿದ್ದೆ. ಟೈಮನ್ನು ಭಾಳ ಆಗೈತಿ. ನಾಳೆ ವಿಡಿಯೋದಾಗ ಖಂಡಿತ ಕ್ವಶನ್ಗಳಿಗೆ ಆನ್ಸರ್ ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಎರಡು ದಿನ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಒಂದು ವಿಡಿಯೋ ನಿನ್ನೆ ವಿಡಿಯೋ 9 ನಿಮಿಷದ ಐತೆ. ಇವತ್ತಿನ ವಿಡಿಯೋ 14 ನಿಮಿಷ ಐತಿ. ಎರಡಕ್ಕೂ ಒಂದು ವಿಡಿಯೋ ಮಾಡಿಬಿಡ್ತೀನಿ ರೀ. ನಿನ್ನಿದು ಜಾಸ್ತಿ ಇಲ್ಲ, ಇವತ್ತಿನ ಜಾಸ್ತಿ ಇಲ್ಲ. ಎರಡಕ್ಕೂ ವಿಡಿಯೋ ಹೆಂಗೆ ಬರುತ್ತೆ, ಹೆಂಗೆ ಮನೆ ಹೆಂಗಿಲ್ಲ ಅಂತ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರೂ ತುಂಬಾ ಸಪೋರ್ಟ್ ಮಾಡಾಕತ್ತೀರಿ.
ಎಲ್ಲರಿಗೂ ತುಂಬ ಧನ್ಯವಾದಗಳು. ಬಾಯ್ ರೀ, ಈ ವಿಡಿಯೋಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.